ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನೀವು ಬೆಳಗಾವಿಂದ ಬಂದಿರಿ. ಹೌದು ಸರ್. ಈ ವೆರೈಟಿ ನೋಡಕ. ಹೌದು. ಈ ವೆರೈಟಿ ಬಗ್ಗೆ ಅಭಿಪ್ರಾಯ, ಈ ವೆರೈಟಿ ಹೆಸರು, ಈ ಕಂಪನಿ ಹೆಸರು? RK ಕರುಣಾ ಅಂತಾರಿದೆ. ನಾವು ನಮ್ಮ ಊರ ಕಸ್ಬಳಿಗೆ, ತಾಲೂಕ್ ಖಾನಾಪುರ, ಡಿಸ್ಟ್ರಿಕ್ಟ್ ಬೆಳಗಾವ. ಅಲ್ಲಿಂದ ನಾವು ಈ ಪ್ಲಾಟ್ ನೋಡಲಿಕ್ಕೆ ಇಲ್ಲಿ ಬಂದಿದ್ರೆ ನಿಮ್ ಕಂಪನಿಯವರು ತರಿಸಿದ್ದಾರೆ. ನೋಡ್ಲಿಕ್ಕೆ ಬಂದೆವು. ರೈತರು ಒಳ್ಳೇದು ಬೆಳೆಸಿದ್ದಾರೆ, ಚೆನ್ನಾಗಿನೂ ಬಂದೈತಿ. ಇದನ್ನ ಮಾಡಾಕೇನ ಅಡ್ಡಿ ಇಲ್ಲ ರೈತರು. ಮತ್ತೆ ಗಟ್ಟಿದೆ, ವೇಟನು ಬರ್ತೈತಿ, ತೂಕನು ಬರ್ತೈತಿ. ಗಿಡ ನೋಡಿದ್ರು ಚೈತನ್ಯ ಫುಲ್ ಇದೆ. ಅವ್ರ ಮಾಡಾಕ ಅಡ್ಡಿ ಇಲ್ಲ. ಕೈಲಿ ಅಂತೈತ್ರಿ, ಗಿಡ ಯಾವ ಮುಟ್ರಿಲ್ಲ, ಗಿಡ ಫ್ರೆಶ್ ಐತಿ, ಗಿಡ ಸಸಿ ಮಾಡಕ್ ಅಡ್ಡಿ ಇಲ್ಲ. ನಾವು ಇಲ್ಲಿ ರೈತರಿಗೆ ಕಾಯಿ ಹರಿರಿ ಇನ್ನು ಗಿಡ ಚೆನ್ನಾಗ್ ಬರ್ತದೆ ಅಂತ ಹೇಳ್ತೀವಿ. ನೀವು ಆಕ್ಚುಲಿ ಫ್ರೆಶ್ ಮಾರ್ಕೆಟ್ ಯೂಸ್ ಮಾಡ್ತೀರಿ. ಇನ್ನೂ ಚೆನ್ನಾಗಿ ಬರ್ತದೆ. ರೇಟ್ಗೆ ಎಷ್ಟ ಮಾಡೋದು ಇವ್ರು. ಇವ್ರು ಏನ ಹೇಳಿದ್ರು ನಾವಿಲ್ಲ ಸರ್ ರೇಟ್ಗೆ ಬಿಡೋದು, ಕಾಯಿ ಇರಲ್ಲ ಅಂತ ಹೇಳ್ತಾರೆ. ಈಗ ನೀವು ಕಾಯಿ ಇರೋದು ಅಲ್ಲಿ ಬೇರೆ ನಮ್ ಕೃಷಿ ಅಂತ ಮಾಡ್ತೀರಿ. ಗ್ರೋತ್ ಯಾವ ಟೈಪ್ ಬರ್ತೈತಿ ಅಂದ್ರೆ ಇಲ್ಲಿ ರೈತರಿಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳ್ರಿ. RK ಕೃಷಿ ಇದ್ರೆ RK ಕೃಷಿ ಒಳ್ಳೇದ್ ಬರ್ತದೆ. ಗಿಡ ಯಾವ ತರ ಡೆವಲಪ್, ಗಿಡ ಬೆಳವಣಿಗೆ ಹಾಕೊಂತ ಹೋಗ್ತದ್ರಿ. ಕಾಯಿ ಕೋಕೊಂತ ಹೆಂಗ್ ಹೋಗ್ತಿದ್ರ ಹಂಗ ಗಿಡ ಬೆಳವಣಿಗೆ ಹಾಕೊಂಡ್ ಕಾಯಿ ಸೆಟ್ಟಿಂಗ್ ಹೆಚ್ಚಿಗೆ ಆಕತ್ತ ಕಮ್ಮಿ ರೋಗ ಕಡಿಮೆ. ಏನ ಯಜಮಾನ್ರೆ ಪ್ಲಾಟ್ ಮಾಡಿರಿ ಇದಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಸುತ್ತಮುತ್ತ ರೈತರು ಏನಂತಾರ? ಪರವಾಗಿಲ್ಲ ಸರ್, ಮಾಡಿ ಬೇರೆ ಕಂಪ್ನಿಗೆಲ್ಲ ಮಾಡ್ತಾರೆ. ಆ ಕಂಪ್ನಿಗೆ ಈ ಕಂಪ್ನಿ ಪರವಾಗಿಲ್ಲ ಸರ್, ಪರವಾಗಿಲ್ಲ. ವೈರಸ್ ಗಿರಸ್ ಏನು ಬಂದ್ರಿ ನಿಮಗೆ ಒಳ್ಳೆ ಖುಷಿ ಐತಿ. ಮತ್ತೇನೋ ಹೇಳಕ್ ಅಭಿಪ್ರಾಯ ಪಡ್ತೀವಿ ಸರ್ ಇದು ವೆರೈಟಿ ಬಗ್ಗೆ? ಎಷ್ಟು ದಿವಸ ಆಯ್ತು? ಈಗ 3 ತಿಂಗಳು ಸರ್. 3 ತಿಂಗಳು. ನರ್ಸರಿ ತಂದು ಮಾಡಿ